ಹಲೋ ನಮಸ್ತೆ ಸ್ನೇಹಿತರೆ. ಇಂದಿನ ಕಾಲದಲ್ಲಿ ಸಹಜವಾಗಿ ವೈಟ್ ಏರ್ ಅನ್ನೋದು ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಯಾರಿಗಾದ್ರೂ ಆಗ್ಲಿ ವೈಟ್ ಹೇರ್ ಬಂದ ತಕ್ಷಣನೇ ಆ ವೈಟ್ ಏರ್ ಏನಕ್ಕೆ ಬಂತು ಅಂತ ಅವರು ಯೋಚನೆ ಮಾಡೋದಿಲ್ಲ. ಅಷ್ಟು ಬೇಗ ಅದನ್ನ ಮರೆಮಾಚೋ ಅಂತ ಕೆಲಸಗಳನ್ನ ಮಾಡ್ತಾರೆ. ಹಾಗಾಗಿ ವೈಟ್ ಹೇರ್ ಯಾಕೆ ಬಂತು ನನಗೆ ಅನ್ನೋದನ್ನ ಫಸ್ಟ್ ಆಫ್ ಆಲ್ ತಿಳ್ಕೋಬೇಕು. ಈಗಿನ ಕಾಲದಲ್ಲಿ ಸಹಜವಾಗಿ ನಾವು ತಿನ್ನೋವಂಥ ಆಹಾರದಿಂದನೇ ನಮ್ಮ ಕೂದಲಿನ ಮೇಲೆ ಪರಿಣಾಮ ಜಾಸ್ತಿ ಬೀಳತ್ತೆ. ಯಾಕಂದ್ರೆ ನಾವು ತಿನ್ನೋ ಆಹಾರದಲ್ಲಿ ವಿಟಮಿನ್, ಮಿನರಲ್ಸ್, ಪೋಷಕಾಂಶಗಳೇ ಇರೋದಿಲ್ಲ. ಹೀಗಾಗಿ ನಮ್ಮ ಕೂದಲನ್ನ ತುಂಬಾನೇ ವೀಕ್ ಮಾಡ್ತಾ ಹೋಗುತ್ತೆ, ನಮ್ಮ ರೂಟ್ಸ್ನ ತುಂಬಾ ವೀಕ್ ಮಾಡ್ತಾ ಹೋಗುತ್ತೆ. ಫಸ್ಟ್ ಆಫ್ ಆಲ್ ನಮ್ಮ ಕೂದಲಿನ ಕೋಶಗಳಲ್ಲಿ ಮೆಲನೋಸೈಟ್ ಎಂಬ ವರ್ಣದ್ರವ್ಯವಿದ್ದು ಅದು ಕಾಲಕ್ರಮೇಣ ತನ್ನ ಕಾರ್ಯವನ್ನು ನಿಧಾನಗೊಳಿಸುತ್ತದೆ. ಹೀಗಾಗಿ ಕೂದಲು ನೈಸರ್ಗಿಕ ಬಣ್ಣವನ್ನು ಕಳೆದುಕೊಂಡು ಬಿಳಿ ಕೂದಲಾಗಿ ಬದಲಾಗುತ್ತದೆ. ಹಾಗಾಗಿ ನಾನು ಹೇಳುವಂತ ಕೆಲವೊಂದು ಟಿಪ್ಸ್ಗಳನ್ನ ನೀವು ಯೂಸ್ ಮಾಡಿದ್ರೆ ನಿಮ್ಮ ಬಿಳಿ ಕೂದಲು ಕೂಡ ಆದಷ್ಟು ಕಡಿಮೆ ಆಗಿ ಬಿಳಿ ಕೂದಲು ಕೂಡ ಕಪ್ಪಾಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಕೂದಲು ನಮಗೆ ಗ್ರೇ ಹೇರ್ ಯಾಕೆ ಬಂತು? ನಮ್ಮ ಈ ವಯಸ್ಕರಲ್ಲಿ ಯಂಗ್ ಏಜಲ್ಲೇ ನಮಗೆ ಬಿಳಿ ಕೂದಲು ಬಂದ್ಬಿಡತ್ತೆ. ಅದರಲ್ಲೂ ಇನ್ನ ಸಣ್ಣ ಮಕ್ಳಿಗೂ ಕೂಡ ಬಿಳಿ ಕೂದಲು ಬಂದ್ಬಿಡತ್ತೆ. ಏನಕ್ಕೆ ಈ ತರ ಆಗತ್ತೆ? ಇದ್ರ ಬಗ್ಗೆ ಕೆಲವೊಂದು ರೀಸನ್ಗಳನ್ನ ತಿಳ್ಕೊಳ್ಳಿ. ಅನುವಂಶಿಕತೆ ಅಂದ್ರೆ ಹೆರಿಡಿಟಿ. ನಿಮ್ಮ ಫ್ಯಾಮಿಲಿಲಿ ನಿಮ್ಮ ತಂದೆಗೋ ನಿಮ್ಮ ತಾತಗೋ ಯಾರಿಗೋ ಕೂದಲು ವೈಟ್ ಇದ್ರೆ ಅದೊಂದು ಸಹಜವಾಗಿ ಬರುವಂತಹ ಲಕ್ಷಣ ಆಗಿರತ್ತೆ. ವಿಟಮಿನ್ ಕೊರತೆ ಅಂದ ತಕ್ಷಣನೇ ನಾನು ಎಲ್ಲಾ ಫುಡ್ ತಿಂತೀನಿ ಆದ್ರೂ ನನಗೆ ಯಾಕೆ ಬಿಳಿ ಕೂದಲು ಬಂದಿದೆ ಅಂತ ಅನ್ಕೋಬೇಡಿ. ನೀವು ನಿಮ್ ಕೂದಲಿಗೆ ಅವಶ್ಯಕತೆ ಇರುವಂತಹ ಫುಡ್ ನ ತಿಂದಿಲ್ಲ ಅಂತಾನೆ ಅರ್ಥ. ಹಾಗಾಗಿ ನೀವು ತಿನ್ನೋ ಆಹಾರಗಳಲ್ಲಿ ವಿಟಮಿನ್ ಡಿ, ಬಿ12 ಮತ್ತೆ ಬಯೋಟಿನ್ ಹಾಗೂ ಪೋಷಕಾಂಶಗಳು ಇವನ್ನೆಲ್ಲ ನಾನು ನೆಕ್ಸ್ಟ್ ಹೇಳ್ತೀನಿ, ಅದನ್ನ ಕರೆಕ್ಟಾಗಿ ಫಾಲೋ ಮಾಡಿ. ಈ ತರ ವಿಟಮಿನ್ ಕೊರತೆಗಳನ್ನ ಇದ್ರೆ ಬಿಳಿ ಕೂದಲಾಗುವಂತಹ ಚಾನ್ಸಸ್ ಜಾಸ್ತಿ ಇರತ್ತೆ. ಮತ್ತೆ ಟೆನ್ಷನ್, ಒತ್ತಡ. ಈ ಟೆನ್ಷನ್ ಯಾರಿಗಿಲ್ಲ ಸ್ವಾಮಿ? ಎಲ್ಲರಿಗೂ ಇರುತ್ತೆ. ಟೆನ್ಷನ್ನ ಬದಿಗಿಕ್ಬಿಡ್ಬೇಕು. ಬದಿಗಿಕ್ಕಿ ನಮ್ ಕೆಲ್ಸ ನಾವು ಮಾಡ್ಬೇಕು. ಏನೇ ಟೆನ್ಷನ್ ಆದ್ರೂ ಅದಕ್ಕೊಂದು ಸೊಲ್ಯೂಷನ್ ಅಂತ ಇರತ್ತೆ, ಅದನ್ನ ಹುಡ್ಕೊಳ್ರಿ. ಅದನ್ನ ಬಿಟ್ಟು ಚಿಂತೆ ಮಾಡ್ತಾ ಇದ್ರೆ ಏನು ನಮಗ್ ಸಿಗಲ್ಲ, ಆಯ್ತಾ? ಹಾಗೆ ಹೆಲ್ತ್ ಪ್ರಾಬ್ಲಮ್. ಈ ಕಾಮನ್ ಆಗಿ ಈ ಲೇಡೀಸ್ ಅಲ್ಲಿ ಥೈರಾಯ್ಡ್ ಸಮಸ್ಯೆ ಇರತ್ತೆ. ಆ ಥೈರಾಯ್ಡ್ ಸಮಸ್ಯೆಗೆ ನೀವು ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೋಬೇಕು. ಇಲ್ಲ ಅಂದ್ರೆ ಆ ಥೈರಾಯ್ಡ್ ಸಮಸ್ಯೆಯಿಂದನೇ ಹಲವಾರು ಸಮಸ್ಯೆ ಬರುವಂತಹ ಚಾನ್ಸಸ್ ಇರತ್ತೆ. ಹಾಗೆ ರಕ್ತಹೀನತೆ. ಈ ರಕ್ತಹೀನತೆ ಏನಕ್ಕೆ ಬರುತ್ತೆ ಅಂದ್ರೆ ಈ ಸೊಪ್ಪು ತರಕಾರಿ ಇವನ್ನೆಲ್ಲ ಆಲ್ಮೋಸ್ಟ್ ತಿನ್ನಕ್ಕೆ ಇಷ್ಟಪಡೋದಿಲ್ಲ ಯಾರು. ಊಟ ಹಾಕೊಟ್ರೆ ಅದ್ರಲ್ಲಿ ತರಕಾರಿ ಇದ್ರೆ ಸೊಪ್ಪಿದ್ರೆ ಎಲ್ಲ ತೆಗ್ದು ಸೈಡಿಗೆ ಇಟ್ಬಿಡ್ತೀರಾ. ಈ ತರ ಮಾಡಿದ್ರೆ ನಿಮಗೆ ಎಲ್ಲಿಂದ ಸ್ವಾಮಿ, ಎಲ್ಲಿಂದ ನಿಮಗೆ ಸಿಗತ್ತೆ? ವಿಟಮಿನ್ ಸಿಗತ್ತೆ, ಮಿನರಲ್ಸ್ ಸಿಗುತ್ತೆ, ಪೋಷಕಾಂಶಗಳು ಹೆಂಗ್ ಸಿಗತ್ತೆ ನಿಮಗೆ? ಯಾವುದು ಸಿಗಲ್ಲ. ಮತ್ ಕಾಮನ್ ಆಗಿ ದಿನನಿತ್ಯ ನಾವು ನೋಡ್ತಾ ಇರ್ತೀವಿ ಸಿಗರೆಟ್ ಪ್ಯಾಕ್ ಮೇಲೆ ಬರ್ದಿರತ್ತೆ ಸಿಗರೆಟ್ ಸೇದ್ಬೇಡಿ ಅಂತ, ಆದ್ರೂ ಸಿಗರೆಟ್ ಸೇದ್ತೀರಾ. ಈ ಆಲ್ಕೋಹಾಲ್ ಕೂಡ ನಮ್ಮ ಕೂದ್ಲಿಗಾಗಿರ್ಬೋದು, ಸ್ಕಿನ್, ಇಡೀ ಬಾಡಿಗೆ ಅದು ಪ್ರಾಬ್ಲಮ್ಮೇ. ಆದ್ರೂ ಇನ್ನ ದುಷ್ಪರಿಣಾಮ ಬೀರುವಂತದ್ದು ಫಸ್ಟ್ ಆಫ್ ಆಲ್ ಈ ಸಿಗರೇಟು ಮತ್ತೆ ಆಲ್ಕೋಹಾಲ್ ಸೇವಿಸೋದ್ರಿಂದ ನಮ್ಮ ಕೂದ್ಲಿಗೆ ಮೊದಲು ಎಫೆಕ್ಟ್ ಆಗೋದು. ಸ್ಕಿನ್ ಕೂದ್ಲಿಗೆ ಮೊದಲು ಎಫೆಕ್ಟ್ ಆಗತ್ತೆ. ಕಾಮನ್ ಆಗಿ ನೋಡುವಂಥದ್ದು ಕೆಮಿಕಲ್ಸ್, ರಾಸಾಯನಿಕಗಳು ಅಂದ ತಕ್ಷಣನೇ ನಾವು ತಲೆಗೆ ನಮ್ಮ ಹೇರ್ ಲುಕ್, ನಮ್ಮ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿರ್ಬೇಕು ಅಂತ ನಮಗೆ ಸಿಕ್ಕಿದ್ದು ಶಾಂಪ್ಗಳು, ಹೇರ್ ಜೆಲ್ಗಳು, ಹೇರ್ ಸ್ಪ್ರೇಗಳು, ಈ ತರ ನಾನಾ ತರ ಸ್ಪ್ರೇಗಳನ್ನ, ನಾನಾ ತರ ಶಾಂಪ್ಗಳನ್ನ ಯೂಸ್ ಮಾಡ್ತೀವಿ. ಅದಲ್ದೆ ಸೆಲ್ಯೂನಿಗೆ ಹೋಗಿ ನನಗೆ ಈ ತರ ಹೇರ್ ಸ್ಟೈಲ್ ಮಾಡಿ, ಈ ತರ ಕಲರ್ ಹಾಕಿ ಅಂತ ಹೇಳಿ ಇನ್ನೂ ಕೂಡ ನಿಮ್ ಕೂದಲಲ್ಲಿರುವಂತಹ ಒಂದು ಸ್ಟ್ರೆಂತ್, ರೂಟ್ನ ಇನ್ನು ನಿಮ್ ಕೈಯಾರೆ ನೀವು ಹಾಳು ಮಾಡ್ಕೊಳ್ತೀರಾ. ಹಾಗಾಗಿ ನಾನು ಹೇಳೋವಂತ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಸ್ನೇಹಿತರೆ, ಇನ್ ಮುಂದೆನಾದ್ರೂ ಕೂದಲುನ ತುಂಬಾ ಸೇಫ್ ಆಗಿ ಸೆಕ್ಯೂರ್ ಆಗಿ ಮಾಡ್ಕೊಳ್ಳಿ. ನಿಮ್ಮ ಮುಖದ ಮೇಲೆ ಕೂದಲು ಇದ್ರೆ ನಿಮ್ ಸ್ಕಿನ್ ಲುಕ್ ಕೂಡ, ನಿಮ್ ಫೇಸ್ ಲುಕ್ ಕೂಡ ತುಂಬಾ ಚೆನ್ನಾಗಿ ಕಾಣತ್ತೆ. ಹಾಗಾಗಿ ನಾನು ಹೇಳೋವಂತಹ ಕೆಲವೊಂದು ಟಿಪ್ಸ್ಗಳನ್ನ ಇವತ್ತಿಂದನೇ ಫಾಲೋ ಮಾಡ್ಕೊಂಡ್ ಬನ್ನಿ. ಕಾಮನ್ ಆಗಿ ಹೇಳೋದಾದ್ರೆ ನಾವು ನೈಸರ್ಗಿಕವಾಗಿ ಬಿಳಿ ಕೂದಲನ್ನ ಹೇಗೆ ಕ್ರಮೇಣವಾಗಿ ಕಡಿಮೆ ಮಾಡೋದು
ಮತ್ತೆ ಅದನ್ನ ತನ್ನ ನೈಸರ್ಗಿಕ ಬಣ್ಣಕ್ಕೆ ಬಿಳಿ ಕೂದಲಿಂದ ಕಪ್ಪಾಗಿ ಹೇಗ್ ಮಾಡೋದು ಅಂದ್ರೆ ಒಂದ್ ಸ್ವಲ್ಪ ಸಮಯ ತಗೊಳತ್ತೆ ಸ್ನೇಹಿತರೆ. ಯಾಕಂದ್ರೆ ಯಾವುದು ಕೂಡ ಬೇಗ ಆಗಲ್ಲ, ಆಯ್ತಾ. ನಾವೇನೇ ಒಂದು ವಿಶಸ್ನ ದೇವ್ರ ಹತ್ರ ಬೇಡ್ಕೊಂಡ್ರು ಕೂಡ ಅದಕ್ಕೆ ಸಮಯ ಸಂದರ್ಭ ಅನ್ನೋದು ಬೇಕು, ನಮ್ಮ ಪ್ರಯತ್ನನೂ ಬೇಕು. ಹಾಗಾಗಿ ನಾನ್ ಹೇಳೋ ಕೆಲವೊಂದು ಟಿಪ್ಸ್ಗಳನ್ನ ನೀವು ಪ್ರತಿನಿತ್ಯ ಉಪಯೋಗಿಸಿದ್ದೆ ಅದರಲ್ಲಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದೆ ಅದರಲ್ಲಿ ನೀವೇ ನಿಮಗೆ ನೀವೇ ಥ್ಯಾಂಕ್ಸ್ ಹೇಳ್ಕೊಳ್ತೀರಾ. ನ್ಯಾಚುರಲ್ ಆಗಿ ಹೇಗೆ ನಮ್ಮ ಹೇರ್ನ ಇದ್ ಮಾಡ್ಕೋಬೇಕು, ಸೆಕ್ಯೂರ್ ಮಾಡ್ಕೋಬೇಕು ಅಂದ್ರೆ, ಒಂದು ಮೆಹಂದಿ. ಈ ಮೆಹಂದಿ ಅಂದ ತಕ್ಷಣನೇ ಹೊರಗಡೆ ಸಿಗುವಂತಹ ಮೆಹಂದಿ ಪೌಡರ್ ಅಥವಾ ಮೆಹಂದಿಯಿಂದ ಮಾಡಿರುವಂತ ಪ್ರಾಡಕ್ಟ್ನ ದಯವಿಟ್ಟು ಬಳಸಬೇಡಿ. ಯಾಕಂದ್ರೆ ಅವೆಲ್ಲ ಕೆಮಿಕಲ್ ಫ್ರೀ ಆಗಿರಲ್ಲ. ಕೆಮಿಕಲ್ ಆಗಿರೋದ್ರಿಂದ ಅವು ಇನ್ನ ನಮ್ಮ ಹೇರಿಗೆ, ನಮ್ಮ ಕೂದಲಿಗೆ ತುಂಬಾ ಹಾನಿ ಮಾಡತ್ತೆ. ಹಾಗಾಗಿ ಮೆಹಂದಿ ಗಿಡ ನಿಮ್ಮ ಸುತ್ತಮುತ್ತಲಲ್ಲಿ ಎಲ್ಲರ ಒಂದ್ ಕಡೆ ಮೆಹಂದಿ ಗಿಡ ಇದ್ದೇ ಇರತ್ತೆ. ಆ ಮೆಹಂದಿ ಗಿಡ ತಗೊಂಬಂದು ಅದರಲ್ಲಿ ಇರೋಂತಹ ಎಲೆಗಳನ್ನ ಚೆನ್ನಾಗಿ ಬ್ಲೈಂಡ್ ಮಾಡಿ ಅದನ್ನ ಒಂದು ಹೇರ್ ಪ್ಯಾಕ್ ಆಗಿ ಯೂಸ್ ಮಾಡಿ. ಆ ಚೆನ್ನಾಗಿ ಬ್ಲೈಂಡ್ ಮಾಡಿ ಆ ಇರೋಂತಹ ಪೇಸ್ಟ್ ಆಗಿರತ್ತಲ್ಲ, ಆ ಪೇಸ್ಟ್ ನ ನಿಮ್ ತಲೆಗೆ ಅಪ್ಲೈ ಮಾಡಿ ಒಂದು 30 ಮಿನಿಟ್ಸ್ 20 ಮಿನಿಟ್ಸ್ ಬಿಟ್ಬಿಡಿ. ಬಿಟ್ಟು ಆ ನಂತರ ಒಂದು ನಾರ್ಮಲ್ ನೀರಲ್ಲಿ ತಲೆನ ವಾಶ್ ಮಾಡ್ಕೊಂತ ಬನ್ನಿ. ನೆಕ್ಸ್ಟ್ ಅಂದ್ರೆ ಬೆಟ್ಟದ ನಲ್ಲಿಕಾಯಿ. ಈ ಬೆಟ್ಟದ ನಲ್ಲಿಕಾಯಿ ಅಂದ ತಕ್ಷಣನೇ ನೋಡಕ್ ತುಂಬಾ ಚೆನ್ನಾಗಿರತ್ತೆ, ಆಯ್ತಾ. ಆದ್ರೆ ಅದನ್ನ ತಿನ್ನಕ್ ಯಾರಿಗೂ ಇಷ್ಟ ಆಗಲ್ಲ. ಯಾಕಂದ್ರೆ ಅದು ಕಹಿ ಇರತ್ತೆ, ಒಗ್ರಾಗಿರತ್ತೆ, ಹುಳಿ ಇರತ್ತೆ. ಹೌದು, ಅದ್ ತಿಂದ್ಮೇಲೆ ಮಾತ್ರ ಸಿಹಿ ಆಗಿರತ್ತಲ್ವಾ. ಹಾಗೆ ನಾವು ಅದನ್ನ ಯೂಸ್ ಮಾಡ್ತಿದೀವಿ ಅಂದಾಗ ಅದರಿಂದ ನಮಗೆ ಒಳ್ಳೇದಾಗ್ತಿದೆ ಅಂತಾನೆ ಅರ್ಥ. ಈ ಬೆಟ್ಟದ ನಲ್ಲಿಕಾಯಿ ಮುಂಚೆ ಸಿಗುವಂತ ನಲ್ಲಿಕಾಯಿಗಳು ಈಗ ಸಿಗಲ್ಲ. ಆದ್ರೆ ಈಗ ನಲ್ಲಿಕಾಯಿ ಸಿಗುವಂತ ನಲ್ಲಿಕಾಯಿಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಪೋಷಕಾಂಶಗಳು ಇರತ್ತೆ. ಹಾಗಾಗಿ ನಾನು ಹೇಳೋದು, ಈಗ ನಿಮಗೆ ಫ್ರೆಶ್ ಆಗಿ ಬೆಟ್ಟದ ನಲ್ಲಿಕಾಯಿ ಸಿಗ್ತಾ ಇದೆ ಅಂದ್ರೆ ದಯವಿಟ್ಟು ಅದನ್ನ ತಗೊಂಡು ಅದನ್ನ ನೀವು ಹಂಗೆ ತಿನ್ಬೇಡಿ, ಆಯ್ತಾ. ಅದನ್ನ ಒಂದು ಜ್ಯೂಸ್ ಮಾಡ್ಕೊಳ್ಳಿ. ಆ ಜ್ಯೂಸ್ ಮಾಡೋದಕ್ಕೆ ನೀವು ಒಂದು ಮಿಕ್ಸಿಗೆ ನಲ್ಲಿಕಾಯಿ ಮತ್ತೆ ಶುಂಠಿ ಮತ್ತೆ ಒಂದು ಸ್ವಲ್ಪ ಸಾಲ್ಟ್, ಬೇಕು ಅಂದ್ರೆ ಜೇನುತುಪ್ಪ ಬೇಕಾದ್ರೆ ಸೇರಿಸ್ಕೋಬಹುದು, ಸೇರಿಸ್ಕೊಂಡು ಚೆನ್ನಾಗಿ ಬ್ಲೈಂಡ್ ಮಾಡಿ ಆ ಜ್ಯೂಸ್ನ ಕುಡಿತಾ ಬನ್ನಿ. ಆ ಜ್ಯೂಸು ಇಲ್ಲ ಅಂದ್ರೂ ವೀಕಲ್ಲಿ ಒಂದು 3 ಸರಿನಾರ ನೀವು ಕುಡಿಬೇಕು. ಈ ತರ ಕುಡಿಯೋದ್ರಿಂದ ನಿಮಗೆ ತುಂಬಾ ಬೆಸ್ಟ್ ರಿಸಲ್ಟ್ ಸಿಗತ್ತೆ. ಹಾಗೆ ಒಂದು ಒಳ್ಳೆ ಬ್ರ್ಯಾಂಡ್ ಇರುವಂತಹ ನಲ್ಲಿಕಾಯಿ ಪೌಡರ್ನ ನೀವು ಒಳ್ಳೆ ಒಂದು ರಿವ್ಯೂ ನೋಡಿ ತಗೊಳ್ಳಿ, ಅದನ್ನ ಪರ್ಚೇಸ್ ಮಾಡಿ. ಅದನ್ನ ಹೇರ್ ಪ್ಯಾಕ್ ಆಗಿ ನಿಮ್ ತಲೆಗೆ ಹಚ್ಚಿ. ಅದಕ್ಕೇನು ಕೂಡ ಮಿಕ್ಸ್ ಮಾಡಬೇಡಿ, ನೀರೊಂದು ಮಿಕ್ಸ್ ಮಾಡಿ ಹೇರ್ ಪ್ಯಾಕ್ ಆಗಿ ನಿಮ್ ತಲೆಗೆ ಹಚ್ಚಿ 30 ನಿಮಿಷ ಆದ್ಮೇಲೆ ಅದನ್ನ ವಾಶ್ ಅಪ್ ಮಾಡಿ. ಈ ತರ ಕಾಮನ್ ಆಗಿ ಹೇಳೋದು ಅಂದ್ರೆ ಕರಿಬೇವಿನ ಎಲೆ, ಕರಿಬೇವಿನ ಸೊಪ್ಪು. ಈ ತಿಂಡಿಗಳಲ್ಲಿ, ಸಾಂಬಾರ್ಗಳಲ್ಲಿ ಎಲ್ಲದರಲ್ಲೂ ಕರಿಬೇವಿನ ಸೊಪ್ಪು ಹಾಕಿದ್ರೆ ಅದ್ ನೋಡಿದ ತಕ್ಷಣನೇ ಸೈಡಿಗೆ ತೆಗ್ದಿಟ್ಬಿಡ್ತೀವಿ. ಯಾಕೆ? ಮುಂದೆ ಆದ್ರೂ ಕರ್ಬೇವು ಸೊಪ್ಪನ್ನ ಸೈಡಲ್ಲಿ ಇಡ್ಬೇಡಿ, ಆದಷ್ಟು ಕರ್ಬೇವಿನ ಸೊಪ್ಪನ್ನ ತಿನ್ನಿ. ನಾನು ಹೇಳೋದು ಇನ್ನೊಂದಂದ್ರೆ, ಕರ್ಬೇವು ಸೊಪ್ಪನ್ನ ಆದಷ್ಟು ನೀವು ಬೆಳಿಗ್ಗೆ ಹೊತ್ತು ಎದ್ದ ತಕ್ಷಣನೇ ಖಾಲಿ ಹೊಟ್ಟೆಯಲ್ಲಿ ತಿನ್ನಕ್ ರೂಢಿ ಮಾಡ್ಕೊಳ್ಳಿ. ಏನ್ ಒಂದೇ ಸರಿಗೆ 5-10 ಎಲೆ ತಿನ್ಬೇಕು ಅಂತ ಏನಿಲ್ಲ. ಡೈಲಿ 2 ಎಲೆ ತಿನ್ಕೊಂಬನ್ನಿ. 2 ಎಲೆ ಅಗ್ದಿ ಚೆನ್ನಾಗಿ ರಸ ನುಂಗಿ 1 ಲೋಟ ನೀರ್ ಕುಡಿದ್ಬಿಡಿ. ಈ ತರ ಮಾಡೋದ್ರಿಂದ ನಿಮ್ ಹೇರಿಗೆ ತುಂಬಾ ಅನುಕೂಲ ಆಗುತ್ತೆ. ಕಾಮನ್ ಆಗಿ ತುಂಬಾ ವೈಟ್ ಹೇರ್ಸ್ ಆಗಿದ್ರೆ ಅದಕ್ಕೆ ನೀವು ಈರುಳ್ಳಿ ರಸನ ಒಂದು ಫೇಸ್ ಪ್ಯಾಕ್ ತರ, ಅಂದ್ರೆ ಈರುಳ್ಳಿ ರಸನ ಮಿಕ್ಸಿಲಿ ಹಾಕಿ ಬ್ಲೈಂಡ್ ಮಾಡಿ ಆ ಬರೋಂತ ಈರುಳ್ಳಿ ರಸನ ಡೈರೆಕ್ಟ್ ಆಗಿ, ತುಂಬಾ ಬಿಳಿ ಕೂದಲಾಗಿದ್ರೆ ಅದಕ್ಕೆ ಹಚ್ಚಿದ್ರೆ ಕಾಲಕ್ರಮೇಣ ಬಿಳಿ ಕೂದಲು ಕಡಿಮೆ ಆಗತ್ತೆ. ಇದಂತೂ ಪಕ್ಕ. ನೆಕ್ಸ್ಟ್ ಕಾಮನ್ ಆಗಿ ಹೇಳುವಂತದ್ದು, ನಾವು ಡೈಲಿ ನೋಡುವಂತದ್ದು ದಾಸವಾಳದ ಹೂವು. ಈ ದಾಸವಾಳದ ಹೂವಿಂದ ನಮಗೆ ಬಹಳ ಪ್ರಯೋಜನಕಾರಿಯಾಗಿದೆ. ಅಂದ ತಕ್ಷಣ ದಾಸವಾಳ ಹೂವಿನ ಶಾಂಪೂ, ದಾಸವಾಳ ಹೂವಿನ ಪೌಡ್ರು ಈ ತರ ಎಲ್ಲ ಪ್ರಾಡಕ್ಟ್ ಬಳಸಬೇಡಿ. ಯಾಕಂದ್ರೆ ನಮಗೆ ಹೊರಗಡೆ ಸಿಗುವಂತ ಯಾವ ಪ್ರಾಡಕ್ಟ್ ಆದ್ರೂ ಕೆಮಿಕಲ್ ಫ್ರೀ ಇಲ್ಲ, ಎಲ್ಲ ಕೆಮಿಕಲ್ ಇರುವಂತದ್ದೇ. ಅದು ಅಷ್ಟು ವರ್ಷ ಸ್ಟೋರೇಜ್ ಆಗಿರುತ್ತೆ ಅಂದ್ರೆ ಅದು ಕೆಮಿಕಲ್ ಬಳಸಿದ್ರೇನೆ ಅದು ಅಷ್ಟಂಗ್ ಇರಕ್ ಸಾಧ್ಯ. ಹಾಗಾಗಿ ನಾನು ಹೇಳೋದು ಏನಂದ್ರೆ ಸ್ನೇಹಿತರೆ, ನೀವು ಕಾಮನ್ ಆಗಿ ನ್ಯಾಚುರಲ್ ಆಗಿ ನಮ್ಮ ಮನೆ ಮುಂದೆ, ನಮ್ಮ ಮನೆ ಹಿತ್ಲಲ್ಲಿ ದಾಸವಾಳದ ಹೂವುಗಳು ಬೆಳೆದಿರತ್ತೆ. ಆ ದಾಸವಾಳದ ಹೂವಲ್ಲಿ ನಮಗೆ ಆದಷ್ಟು ರಾ ಆಗೆ ತಗೊಳ್ಳಿ. ಅದನ್ನ, ಆ ಹೂವನ್ನ ತಗೊಂಡು ಅದರಲ್ಲಿ ಇರುವಂತಹ 3-4 ದಳನ ಹಾಗೆ ತಿಂದಿ ನೀರು ಕುಡೀರಿ, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಅದನ್ನ ಬೇಕಾದ್ರೆ ನೀವು ತಲೆಗೆ ಅಪ್ಲೈ ಮಾಡ್ಬೇಕು ಅಂದ್ರೆ ಒಂದು ಪಾತ್ರೆಯಲ್ಲಿ 1 ಲೋಟ ನೀರು ತಗೊಂಡು ಆ ಲೋಟ ನೀರಿಗೆ ದಾಸವಾಳದ ಹೂವು ಹಾಕಿ ಕುದಿಸಿ ಆ ನೀರ್ನ ನಿಮ್ ತಲೆಗೆ ವಾಶ್ ಮಾಡಿ. ನಿಮ್ ತಲೆಗೆ ವಾಶ್ ಮಾಡ್ಬೇಕಾದ್ರೆ ಆ ನೀರ್ನ ಯೂಸ್ ಮಾಡಿ. ಅದರಿಂದನೂ ತುಂಬಾ ಬೆನಿಫಿಟ್ ಇದೆ. ಹಾಗೆ ಅದನ್ನು ಕೂಡ ಒಂದು ಹೇರ್ ಪ್ಯಾಕ್ ಆಗಿ ಬಳಸ್ಬೋದು ಸ್ನೇಹಿತರೆ.
ದಾಸವಾಳದ ಹೂವನ್ನ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಬ್ಲೈಂಡ್ ಮಾಡಿ, ತಿಕ್ಕಾಗಿ ಬ್ಲೈಂಡ್ ಮಾಡಿ, ನೀರು ಕಡಿಮೆ ಹಾಕಿ ಬ್ಲೈಂಡ್ ಮಾಡಿದ್ಮೇಲೆ ಅದನ್ನೊಂದು ಹೇರ್ ಪ್ಯಾಕ್ ಆಗಿ ಹಚ್ಚಿ 30 ನಿಮಿಷದ ನಂತರ ವಾಶ್ ಮಾಡಿ. ನಿಮಗೆ ವ್ಯತ್ಯಾಸ ಗೊತ್ತಾಗತ್ತೆ, ಕಾಲಕ್ರಮೇಣ ವ್ಯತ್ಯಾಸ ಗೊತ್ತಾಗತ್ತೆ. ಇದು ಬಿಳಿ ಕೂದಲು ಆದವ್ರಿಗೆ ಮಾತ್ರ ಅಲ್ಲ, ಬಿಳಿ ಕೂದಲು ಬರಬಾರ್ದಂದ್ರೂ ಕೂಡ ನೀವು ಈ ಸಿಸ್ಟಮ್ನ ಫಾಲೋ ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು. ಅದ್ರ ಜೊತೆಗೆ ನಾನು ಹೇಳುವಂತ ಕೆಲವೊಂದು ತುಂಬಾ ಬೆಸ್ಟ್ ಟಿಪ್ಸ್ ಅಂದ್ರೆ, ನೀವು ಪಾಲಕ್ಕು ಮೆಂತ್ಯ ಸೊಪ್ಪನ್ನ ಹೆಚ್ಚಾಗಿ ಬಳಸಿ. ಪಾಲಕ್ಕು ಮೆಂತೆ, ಈ ಪಾಲಕ್ಕು ಮೆಂತೆಯಲ್ಲಿ ನಮ್ಮ ಕೂದಲಿಗೆ ಬೇಕಾಗಿರುವಂತಹ ಪೋಷಕಾಂಶಗಳು ಭರಿತವಾಗಿದೆ. ಹಾಗಾಗಿ ನೀವು ಇದನ್ನ ಹೆಚ್ಚಾಗಿ ಬಳಸಿ. ಕಂಪಲ್ಸರಿ ನಿಮ್ಮ ಆಹಾರದಲ್ಲಿ ನೀವು ಬದಲಾವಣೆ ಮಾಡ್ಕೊಂಡ್ರೇನೆ ನೀವೇ ತುಂಬಾ ಫೀಲ್ ಮಾಡ್ತೀರಾ. ಹೇರ್ ತುಂಬಾ ಚೆನ್ನಾಗ್ ಆಗ್ತಿದೆ ಅಂತ ನೀವು ತುಂಬಾ ಫೀಲ್ ಮಾಡ್ತೀರಾ. ನಿಮಗೇನೇ ಡೌಟ್ ಇದ್ನಲ್ಲಿ ಸ್ನೇಹಿತರೆ, ನಿಮಗೇನೇ ಕೂದಲಿಗೆ ಸಂಬಂಧಪಟ್ಟಿರೋ ಏನೇ ಒಂದು ಕ್ವಶನ್ ಇದ್ದಲ್ಲಿ ನನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ.